ಮಾಡ್ತಿದ್ದಾರೆ. ನೋಡಿ, ಒಳ ಮೀಸಲಾತಿದು ಸರಿಯಾಗಿ ಇವರು ಮಾಡಬೇಕಾಗಿತ್ತು. ಇನ್ನು ನೋಡ್ರಿ, ಈ ಕಡೆ ರೈಟ್ ಕಮ್ಯುನಿಟಿಯವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲೆಫ್ಟ್ ಕಮ್ಯುನಿಟಿ ಇದಕ್ಕೆ ಅಲ್ಲಿಯೂ ಸಹ ಅಸಮಾಧಾನ ಇದೆ. ಮತ್ತು ಈ ಬಂಜಾರ, ಈ ಬೋವಿ ಮತ್ತು ನಮ್ಮ ಏನು ಭಜಂತ್ರಿ ಸಮಾಜ ಅದಾವಲ್ಲ, ಅವ್ರಿಗೆ ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ ಅಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನ ಇನ್ನೂ 1% 2% ಹೆಚ್ಚು ಮಾಡಲಿ. ಮುಸ್ಲಿಮರಿಗೆ ಏನು ಮೀಸಲಾತಿ ಕೊಟ್ಟಲ್ಲ ಅದು ಸಂವಿಧಾನ ವಿರೋಧ ಇದೆ. ಮುಸ್ಲಿಮರಿಗೆ ಕೊಡುವಂಥ ಮೀಸಲಾತಿ ತೆಗೆದು ದಲಿತರಿಗೆ, ಹಿಂದುಳಿದವರಿಗೆ ಮತ್ತು ಆರ್ಥಿಕವಾಗಿ ಯಾವ ಹಿಂದುಳಿದ ಸಮಾಜ ಕೊಡೋದು. ಯಾಕಂದರೆ ಮುಸ್ಲಿಮರಿಗೆ ಇಸ್ಲಾಂ ಯಾವುದು ಧರ್ಮ ಆಧಾರಿತ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ಧರ್ಮಾಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಬರೋದಿಲ್ಲ. ಆದರೆ ಇವರೆಲ್ಲ ತಮ್ಮ ವೋಟ್ ಬ್ಯಾಂಕ್ ಸಲುವಾಗಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇದೆ, ಅದು ನಡೆದಿದೆ. ಆಂಧ್ರ ಕೋರ್ಟ್ನಲ್ಲಿ ಈಗಾಗಲೇ ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ರದ್ದುಪಡಿಸುವಾಗ ಪಶ್ಚಿಮ ಬಂಗಾಳದಲ್ಲಾಗಿದೆ. ನಾವು ಇಷ್ಟೇ ಆಗ್ರಹ ಮಾಡ್ತೀವಿ, ದಲಿತರಿನ್ನೂ ಹೆಚ್ಚು ಬರ್ತಾರಲ್ಲ, ಮುಸ್ಲಿಂ ಮೀಸಲಾತಿ ತೆಗೆದು ಅವರು ಒಂದೊಂದು ಅರ್ಧ ಹೆಚ್ಚು ಮಾಡಿರಿ. ಉಳಿದ ಜನಾಂಗದಲ್ಲಿ ಈ ರಾಜ್ಯದಲ್ಲಿ ಒಕ್ಕಲಿಗರು ಅದಾರೆ, ಬ್ರಾಹ್ಮಣರು ಅದಾರೆ, ಲಿಂಗಾಯತರು ಅದಾರೆ, ಮರಾಠ ಸಮಾಜ ಅನೇಕ ಅವ್ರಲ್ಲಿ ಬಡವರು ಅದಾರೆ. ಬಡತನ ಒಂದು ಜಾತಿಗೆ ಸೀಮಿತ ಇಲ್ಲ. ಅದಕ್ಕೆ ನನ್ನ ವಿಚಾರ, ಮುಸ್ಲಿಂ ಮೀಸಲಾತಿ ತೆಗಿಬೇಕು. ಅದನ್ನು ನಮ್ಮ ಎಲ್ಲ ಹಿಂದುಳಿದ ದಲಿತ ಸಮುದಾಯದಲ್ಲಿ ಹಂಚಿಕೊಡಬೇಕು. ಸರ್, ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಕೊಟ್ಟಿಲ್ಲ.